ಹೂವಿನ ಬಾಡದಂತೆ ಯಾರಿಗೂ ಕಾಡದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ವಾದದಂತೆ ಬಂದೆ ನೀನು. ನಾನು ಯಾಕಾದ್ರೂ ಫೋನ್ ಕೊಡ್ಸಿದ್ನು. ಫೋನ್ ಕೊಡ್ಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏ ಮಾವ, ಹಿಂಗೆ ಫೋನ್ ನೋಡ್ತಾ ಕೂತಿರ್ತೆ ಕೆಲಸ ಮಾಡುವಾಗ. ಪಾಪ ನಿಮ್ಮಣ್ಣ ಹಸುಗೂಸು. ಮಕ್ಕಳಿಗೆ ಊಟ ಮಾಡಿಸುವಾಗ ಫೋನ್ ಕೊಟ್ಟು ಕೂರಿಸ್ತಾರಲ್ಲ, ಹಂಗಾಯ್ತು ನಿಮ್ಮಣ್ಣನ ಕತೆ. ಕೆಲಸ ಮಾಡುವಾಗ ಫೋನ್ ಇಟ್ಕೊಂಡು ಕೂತಿದ್ದಾರೆ. ಮಾವ, ನಿನಗೆ ಹೇಳ್ತಿರೋದು ಕೇಳಿಸ್ತಾ? ಸರಿ ತರ್ಸನ್ ಬಿಡು ಪಾರು. ಅದಕ್ಕೆ ನೀವು ಹೇಳ್ತಿರೋದೇ ಒಂದು, ಅಣ್ಣ ಹೇಳ್ತಿರೋದೇ ಇನ್ನೊಂದು. ಮಾವ, ನಾನೇನು ಹೇಳ್ದೆ ಹೇಳು? ಕೇಳಿಸ್ತಲ್ಲ ಪಾರು. ಹಸಿ ಶುಂಠಿ ತರ್ಸೋಣ ಬಿಡು. ಹಸಿ ಶುಂಠಿ ಅಂದಿಲ್ಲ ನಾನು, ಹಸುಗೂಸು ಅಂದಿದ್ದು. ಒಂದು ಫೋನಿಂದ ಹಿಂಗೆಲ್ಲ ಹಾಳಾಗ್ತಾರ ಯಪ್ಪ. ಅದಕ್ಕೆ ಈ ಮಾತನ್ನ ಅಣ್ಣ ತುಂಬಾ ದಿನದಿಂದ ಹೇಳಿದ್ದ ಅಲ್ವೇನ್ಲಾ? ಯಪ್ಪ ಸಾಕಪ್ಪ, ಯಪ್ಪ ಸಾಕು. ಜಾಸ್ತಿ ಮೊಬೈಲ್ ನೋಡ್ಬಿಟ್ರೆ ಕಣ್ಣು ಇತ್ತತಿ. ಅಲ್ವಾ ಪರೋ? ಲೇ ಗೋಡಂಬಿ, ಇನ್ನೊಂದು ಇಷ್ಟಕ್ಕಲ್ಲ, ಅಂಗಡಿನಾಗ ಇಟ್ಟಿರ್ತಾರಲ್ಲ ಈ ಚುಕ್ ಚುಕ್ಕಿಯಾಗಿ ಈ ಮೊಬೈಲ್ನಾಗ ಫೋಟೋ ತಗೊಂಡು ದುಡ್ಡು ಕಳಿಸ್ತಾರಲ್ಲ, ಅದೊಂದು ತಗೊಂಡ್ ಬಂದು ಇಡ್ಬೇಕಲ್ಲ ನಮ್ಮ ಅಂಗಡಿಗೆ. ಚುಕ್ ಚುಕ್ಕಿ ಫೋಟೋನ? ಅದ್ ಯಾವ್ದಣ್ಣ? ಯಾವ್ದು ಮಾವ ಅದು? ಯಾರಿಗೂ ಗೊತ್ತಿಲ್ಲದ್ರು ಚುಕ್ ಚುಕ್ಕಿ? ಏ ಅದೇ ಹಿಂಗೆ ಚುಕ್ ಚುಕ್ಕಿಯಾಗಿ ಹಿಂಗಿರ್ತದೆ, ಅದ್ರಾಗೆ ಫೋಟೋ ಹೊಡ್ಕೊಂಡು ಆಮೇಲೆ ಅವ್ರು ದುಡ್ಡು ಕಳಿಸ್ತಾರೆ ಗಾಳಿನಾಗೆ. ಅವ್ರ ಮೊಬೈಲಿಂದ ನಮ್ಮ ಮೊಬೈಲ್ಗೆ ದುಡ್ಡು ಬರ್ತದೆ. ಓಕೆ ಓಕೆ ಓಕೆ, QR ಕೋಡ್. ಅದೇ ಅದೇ ಆ ಕೋಡೋ, ದನದ ಕೋಡೋ, ಊರ್ ಪಿನ್ ಕೋಡೋ ಗೊತ್ತಿಲ್ಲ, ಆ ಕೋಡೆ. ಅಣ್ಣೋ, ಅದೆಲ್ಲ ಹಾಕ್ಬಾರ್ದಂತೆ. ಸರ್ಕಾರದವರು ಟ್ಯಾಕ್ಸ್ ಹಾಕ್ತಾರಂತೆ. ಮೊನ್ನೆ ಟಿವಿಯಲ್ಲಿ ನೋಡಿಲ್ವಾ? ಅದೇ ಗಲಾಟೆ ನಡೀತಾ ಇರೋದು. ಅಯ್ಯೋ, ಹಂಗಾದ್ರೆ ಬೇಡ ಕಣಪ್ಪ. ನಮ್ಗೆ ಯಾಕೆ? ನಾವು ದುಡ್ದಿದ್ದ ದುಡ್ಡನ್ನ ಅಲ್ಲೋಗ್ ಸುರಿಮ್ಮ. ಬೇಡ ಬೇಡ ಮಾವ, ಹಂಗೆಲ್ಲ ಮಾಡಬಾರ್ದು. ನಾವೇನ್ ದುಡಿತೀವೋ ಅದಕ್ಕೆ ಸರ್ಕಾರ ಯಾವ ಮಟ್ಟದಲ್ಲಿ ತೆರಿಗೆನ ವಿಧಿಸಿರುತ್ತೋ ಅದಷ್ಟಂತೂ ನಾವು ಕಟ್ಟಲೇಬೇಕು.